ನಮಸ್ಕಾರ. ಸಿಎಂ ಬೊಮ್ಮಾಯಿ ವರ್ಸಸ್ ಸಿದ್ದರಾಮಯ್ಯ ಟ್ವಿಟರ್ನಲ್ಲಿ ಸಿಡಿಲಿನ ಅಬ್ಬರದ ವಾಗ್ಯುದ್ಧ. ಸಿದ್ದು ಹೇಳಿದ ಜಂಗಲ್ ರಾಜ್ ಕಥೆ, ನೈತಿಕ ಪೊಲೀಸ್ಗಿರಿಗೆ ಬೊಮ್ಮಾಯಿ ತಿರುಗೇಟು, ಟಗರು ಗುಟುರು ಸಿಡಿದೆದ್ದ ಸಿಎಂ. ಏನಿದು ಹಳೆಯ ಫೋಟೋಗಳ ರಹಸ್ಯ? ಪೊಲೀಸ್ ಇಲಾಖೆ ರದ್ದು ಮಾಡಿ ಅಂದಿದ್ಯಾಕೆ ಸಿದ್ದು? ಕೈಗೆ ರಕ್ತ ಮೆತ್ತಿಕೊಂಡಿದ್ರು ಅದ್ ಹೇಗ್ ನಿದ್ದೆ ಮಾಡ್ತೀರಿ ಅಂತ ಸಿದ್ದುಗೆ ಸಿಎಂ ಪ್ರಶ್ನೆ. ಇದೇ ಈ ಹೊತ್ತಿನ ಫೋಕಸ್ 18 ಜಗಜಟ್ಟಿಗಳ ಕಾಳಗ. ನಾನು ಚೈತ್ರರಾಜ್. ಸಿಎಂ ಬೊಮ್ಮಾಯಿ ವರ್ಸಸ್ ಸಿದ್ದರಾಮಯ್ಯ ಟ್ವಿಟರ್ನಲ್ಲಿ ಸಿಡಿಲಿನ ಅಬ್ಬರದ ವಾಗ್ಯುದ್ಧ. ಸಿದ್ದು ಹೇಳಿದ ಜಂಗಲ್ ರಾಜ್ ಕತೆ, ನೈತಿಕ ಪೊಲೀಸ್ಗಿರಿಗೆ ಬೊಮ್ಮಾಯಿ ತಿರುಗೇಟು, ಟಗರು ಗುಟುರು ಸಿಡಿದಿದ್ದ ಸಿಎಂ. ಏನಿದು ಹಳೆ ಫೋಟೋಗಳ ರಹಸ್ಯ? ರಾಜಕೀಯ ರಣಾಂಗಣದಲ್ಲಿ ದಿಗ್ಗಜ ನಾಯಕರುಗಳ ನಡುವೆ ಈಗ ಮಾತಿನ ಮಲ್ಲಯುದ್ಧದ್ದೇ ಭರಾಟೆ. ಸಿದ್ದು ಎಚ್ಡಿಕೆ ನಡುವಿನ ವಾಕ್ ಸಮರ ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಈ ನಡುವೆ ಹಾಲಿ ಸಿಎಂ ಹಾಗೂ ಮಾಜಿ ಸಿಎಂ ಕೂಡ ಅಖಾಡದಲ್ಲಿ ಭಾರೀ ಸದ್ದು ಮಾಡ್ತಾ ಇದ್ದಾರೆ. ಒಬ್ಬರ ವಿರುದ್ಧ ಒಬ್ಬರು ಪರಸ್ಪರ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇಬ್ಬರು ದಿಗ್ಗಜರು ಟ್ವಿಟರ್ನಲ್ಲಿ ಸಿಡಿಲಬ್ಬರದ ವಾಗ್ಯುದ್ಧ ನಡೆಸುತ್ತಿದ್ದಾರೆ. ಒಬ್ಬರ ಮೇಲೆ ಒಬ್ಬರು ನಿಗಿ ಕೆಂಡ ಕಾರ್ತಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲಿ ಪರಸ್ಪರ ಮುಗಿಬಿದ್ದ ಕಲಿಗಳು ಈಗ ಟ್ವಿಟರ್ ಮೂಲಕ ಆರೋಪ ಪ್ರತ್ಯಾರೋಪದ ಸಮರದಲ್ಲಿ ತೊಡಗಿದ್ದಾರೆ. ಸಿಎಂ ಬೊಮ್ಮಾಯಿ ವರ್ಸಸ್ ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ವಿಟರ್ನಲ್ಲಿ ಒಬ್ಬರ ವಿರುದ್ಧ ನೇರ ಟೀಕಾ ಪ್ರಹಾರ ಮಾಡಿದ್ದಾರೆ. ಸಿದ್ದು ಜಂಗಲ್ ರಾಜ್ ಕತೆ ಹೇಳಿದ್ರೆ ನೈತಿಕ ಪೊಲೀಸ್ಗಿರಿಗೆ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ. ಟಗರು ಗುಟುರು ಹಾಕಿದ್ರೆ ಸಿಎಂ ಸಿಡಿದೆದ್ದಿದ್ದಾರೆ. ಹಳೆ ಫೋಟೋಗಳನ್ನ ಕೆದಕಿ ಮಾತನಾಡ್ತಿದ್ದಾರೆ ಸಿದ್ದು. ಬೈ ಎಲೆಕ್ಷನ್ ಹೊಸ್ತಿಲಲ್ಲೇ ಇಬ್ಬರು ನಾಯಕರ ನಡುವೆ ಜಂಗಿ ಕುಸ್ತಿ ನಡೀತಿದ್ದು, ನಾನಾ ನೀನಾ ನೋಡೇ ಬಿಡೋಣ ಅಂತಿದ್ದಾರೆ. ಇಬ್ಬರು ಟ್ವಿಟರ್ನಲ್ಲಿ ಬಡಿದಾಡ್ತಿದ್ದಾರೆ. ಸಿದ್ದು ಬೊಮ್ಮಾಯಿ ನಡುವೆ ಟ್ವೀಟ್ ವಾರ್. ನೈತಿಕ ಪೊಲೀಸ್ಗಿರಿ ವಿಚಾರದಲ್ಲಿ ಇಬ್ಬರ ನಡುವೆ ಕಾದಾಟ. ಏಟಿಗೆ ಎದಿರೇಟು, ಕೌಂಟರ್ಗೆ ರೀಕೌಂಟರ್, ಸೇರಿಗೆ ಸವಾ ಸೇರು. ಸಿಎಂ ಹಾಗೂ ಮಾಜಿ ಸಿಎಂ ಟ್ವಿಟರ್ನಲ್ಲಿ ಮದಗಜಗಳಂತೆ ಕಾದಾಡ್ತಿದ್ದಾರೆ. ಒಬ್ಬರಿಗೆ ಒಬ್ಬರು ಪ್ರತಿ ಪಂಚ್ ಕೊಡ್ತಿದ್ದು ಇಬ್ಬರ ಕದನ ಭಾರಿ ಸದ್ದು ಮಾಡ್ತಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ನಡುವೆ ಟ್ವೀಟ್ ವಾರ್ ಈಗ ಹೊಸ ಅವತಾರ ಪಡೆಯುತ್ತಿದೆ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ನೈತಿಕ ಪೊಲೀಸ್ಗಿರಿ ಬಗ್ಗೆ ಪ್ರಶ್ನಿಸಿದ್ರು. ಆಕ್ಷನ್ಗೆ ರಿಯಾಕ್ಷನ್ ಇರುತ್ತೆ ಅಂತ ಹೇಳುವ ಮೂಲಕ ಯಾವ ಕಾಡಿನ ನ್ಯಾಯವನ್ನ ಪಾಠ ಮಾಡುತ್ತಿದ್ದೀರಿ ಬೊಮ್ಮಾಯಿ ಅವರೇ? ಪೊಲೀಸ್ ಇಲಾಖೆಯನ್ನ ರದ್ದು ಮಾಡಿ ನಿಮ್ಮ ಪರಿವಾರಕ್ಕೆ ಕಾನೂನು ಪಾಲನೆಯ ಕೆಲಸವನ್ನ ವಹಿಸಿಕೊಡುವ ದುಷ್ಟ ಉದ್ದೇಶವೇನಾದರೂ ನಿಮಗಿದೆಯಾ ಅಂತ ಪ್ರಶ್ನಿಸಿದ್ರ. ಸಿಎಂ ಬೊಮ್ಮಾಯಿ ನೈತಿಕ ಪೊಲೀಸ್ಗಿರಿಯನ್ನ ಸಮರ್ಥಿಸಿಕೊಳ್ಳುತ್ತಿರೋ ರೀತಿಯನ್ನ ನೋಡಿದ್ರೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕುಸಿದಂತೆ ಕಾಣುತ್ತಿದೆ ಅಂದಿದ್ರು. ಕೈಗೆ ರಕ್ತ ಮೆತ್ತಿಕೊಂಡು ಅದ್ಹೇಗೆ ಮಲಗುತ್ತಿದ್ರೆ? ಸಿದ್ದುಗೆ ಬೊಮ್ಮಾಯಿ ತಿರುಗೇಟು. ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಸಿಎಂ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ಟ್ವೀಟ್ ಮಾಡಿದ್ರು. ನಮ್ಮ ಸಮಾಜದಲ್ಲಿ ಪ್ರತಿ ಆಕ್ಷನ್ಗೆ ರಿಯಾಕ್ಷನ್ ಇರುತ್ತೆ. ಕಾನೂನು ಇದಕ್ಕೆ ತಕ್ಕ ಕ್ರಮಗಳನ್ನ ಕೈಗೊಳ್ಳುತ್ತೆ. ನಿಮ್ಮ ಸರ್ಕಾರವಿದ್ದಾಗ ಹಿಂದೂಗಳನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗ್ತಿತ್ತು. ನೀವು ನಿಮ್ಮ ಮುಂದೆ ಕನ್ನಡಿ ಹಿಡಿದುಕೊಂಡು ನೋಡಿ. ಕೈನಲ್ಲಿ ರಕ್ತ ಮೆತ್ತಿಕೊಂಡು ಅದ್ಯಾವ ರೀತಿ ನಿದ್ದೆ ಮಾಡ್ತಿರೋ ಆ ದೇವರಿಗೆ ಗೊತ್ತು. ಮತ್ತೆ ಭುಗಿಲೆದ್ದ ಟಿಪ್ಪು ಸುಲ್ತಾನ್ ವಿವಾದ. ಸಿಎಂ ಬೊಮ್ಮಾಯಿ ಹಾಗೂ ಸಿದ್ದರಾಮಯ್ಯ ಟ್ವೀಟ್ ವಾರ್ನಿಂದ ಈಗ ಟಿಪ್ಪು ಸುಲ್ತಾನ್ ವಿವಾದಕ್ಕೆ ಮತ್ತೆ ಜೀವ ಬಂದಿದೆ. ನಿಮ್ಮ ಅವಧಿಯಲ್ಲಿ ಹಿಂದೂಗಳ ಹತ್ಯೆ ನಡೆದಿತ್ತು. ನೀವು ಸಿಎಂ ಆಗಿದ್ದಾಗ ನೀವು ಹಿಂದೂ ವಿರೋಧಿಯಾಗಿದ್ರೆ. ಟಿಪ್ಪು ಸುಲ್ತಾನನ ಆಡಳಿತಾವಧಿಯಲ್ಲಿ ಯಾವ ರೀತಿ ಹಿಂದೂಗಳ ಹತ್ಯೆ ಆಗ್ತಿತ್ತೋ ಅದೇ ರೀತಿ ನಿಮ್ಮ ಆಡಳಿತಾವಧಿಯಲ್ಲಿ ಅತಿ ಹೆಚ್ಚು ಹಿಂದೂ ಕಾರ್ಯಕರ್ತರ ಹತ್ಯೆಯಾಗಿದೆ.
ನಾನು ನಿಮ್ಮಿಂದ ಆಡಳಿತವನ್ನಾಗಲಿ ಪೊಲೀಸಿಂಗ್ ಅನ್ನು ಕಲಿಯಬೇಕಾದ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ದಕ್ಷ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವರೆಲ್ಲ ನಿಮ್ಮ ಸರ್ಕಾರ ಅವಧಿಯಲ್ಲಿ ಬಾತುಕೋಳಿಯಂತೆ ಇದ್ರು. ನೀವ್ಯಾಕೆ ಕೋಮುವಾದಿ ಪಕ್ಷಕ್ಕೆ ಹೋಗ್ತಿದ್ರಿ? ಬೊಮ್ಮಾಯಿಗೆ ಸಿದ್ದು ಖಡಕ್ ತಿರುಗೇಟು. ನಿಮ್ಮಿಂದ ಆಡಳಿತ ಕಲಿಯಬೇಕಾಗಿಲ್ಲ ಎಂದು ಸಿಎಂ ಕೊಟ್ಟ ಏಟಿಗೆ ತಿರುಗೇಟು ನೀಡಿದ ಸಿದ್ದು, ನನ್ನಿಂದ ಆಡಳಿತವನ್ನಾಗಲಿ ಪೊಲೀಸಿಂಗ್ ಆಗಲಿ ಕಲಿಯಬೇಕಿಲ್ಲ ಎಂದು ಹೇಳಿದ್ದೀರಿ. ನನ್ನಿಂದಾಗಲಿ ನಿಮ್ಮ ತಂದೆ SR ಬೊಮ್ಮಾಯಿ ಅವರಿಂದಾಗಲಿ ನೀವು ಏನಾದರೂ ಕಲಿತಿದ್ರೆ ಕೇವಲ ಅಧಿಕಾರಕ್ಕಾಗಿ ಕೋಮುವಾದಿ ಪಕ್ಷದ ಜೊತೆ ಹೇಗೆ ಸೇರಿಕೊಳ್ತಿದ್ರಿ ಅಂತ ಮರುಪ್ರಶ್ನೆ ಹಾಕಿದ್ದಾರೆ. ಟಿಪ್ಪು ಸುಲ್ತಾನ್ ಅವಧಿಯಲ್ಲಿ ಹಿಂದೂಗಳ ಹತ್ಯೆ ನಡೆಸಿದಂತೆ ನಿಮ್ಮ ಅವಧಿಯಲ್ಲಿ ಹಿಂದೂಗಳ ಹತ್ಯೆ ನಡೆದಾಗ ನಿಮ್ಮ ಪೊಲೀಸ್ ವ್ಯವಸ್ಥೆ ಸುಮ್ಮನಾಗಿತ್ತು ಅಂತ ಟ್ವೀಟ್ ಮಾಡಿದ್ದ ಸಿಎಂಗೆ ಸಿದ್ದು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ನಾನೇ ಹಿಂದೂಗಳನ್ನ ಕೊಲ್ಲಿಸಿದೆ ಎಂದು ನಿಮ್ಮ ಪರಿವಾರದ ಕೂಗುಮಾರಿಗಳ ರೀತಿ ಆರೋಪ ಮಾಡಿದ್ದೀರಿ. ಇಂತಹ ಬೇಜವಾಬ್ದಾರಿ ಹೇಳಿಕೆಗಿಂತ ಮೊದಲು ನೀವು ಕೂತಿದ್ದ ಕುರ್ಚಿಯ ಘನತೆ ಬಗ್ಗೆ ಯೋಚಿಸಬೇಕಿತ್ತು ಅಂತ ವಾಕ್ಪ್ರಹಾರ ನಡೆಸಿದ್ದಾರೆ. ಹಾಗೆ ಮುಂದುವರೆದಂತೆ ಮತ್ತೆ ಟೀಕಾಪ್ರಹಾರ ಮುಂದುವರೆಸಿದ ಸಿದ್ದು, ಮಂಗಳೂರಿನ ವಿನಾಯಕ ಬಾಳಿಗ ಅವರ ಹತ್ಯೆಯ ಪ್ರಮುಖ ಆರೋಪಿಯಾದ ನರೇಶ್ ಶೆಣಯ್ಯ ಖಾಸಾ ದೋಸ್ತ್ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್. ಬಾಳಿಗ ಅವರ ಕೊಲೆಗಡುಕರನ್ನ ಶಿಕ್ಷಿಸಲು ಹೋರಾಡುತ್ತಿರುವ ಸೋದರಿಯರಿಗೆ ದಯವಿಟ್ಟು ನೀವಿಬ್ಬರು ನ್ಯಾಯ ಕೊಡಿಸಿ ಅಂತ ಪರೋಕ್ಷವಾಗಿ ಟೀಕಿಸಿದ್ದಾರೆ. ಹಾಗೆ ಇದರ ಜೊತೆಗೆ ವಿಜಯಪುರದ ದಾನಮ್ಮ, ಚಿಕ್ಕಮಗಳೂರಿನ ಕಲ್ಲಪ್ಪ ಹಂಡಿಭಾಗ್ ಮತ್ತು ಧನಶ್ರೀ ಹತ್ಯೆಯ ಆರೋಪಿಗಳನ್ನು ಕೂಡ ದಯವಿಟ್ಟು ಶಿಕ್ಷಿಸಿ. ಬೊಮ್ಮಾಯಿ ಅವರೆಲ್ಲ ಹಿಂದೂಗಳು ಅನ್ನೋದು ನೆನಪಿರ್ಲಿ ಅಂತ ಸಿದ್ದು ಕುಟುಕಿದ್ದಾರೆ. ಹಾಗೆ ಮತ್ತೆ ವಾಗ್ದಾಳಿ ಮುಂದುವರಿಸಿದ ಸಿದ್ದು, ಕೋಮುವಾದದ ಬೆಂಕಿ ಹಚ್ಚುತ್ತಿದ್ದೀರಿ ಅಂತ ಕಿಡಿಕಾರಿದ್ರು. ಕೋಮುವಾದದ ಬೆಂಕಿ ಹಚ್ಚುತ್ತಿದ್ದೀರಿ. ಸಮಾಜ ವಿರೋಧಿ ಅಂಶದಂತೆ ನೀವು ಭಾವನಾತ್ಮಕವಾಗಿ ದಿವಾಳಿಯಾಗಿರಬಹುದು ಮತ್ತು ರಾಜಕೀಯ ಲಾಭಕ್ಕಾಗಿ ಕೋಮುವಾದದ ಬೆಂಕಿ ಹಚ್ಚುವುದನ್ನ ಮುಂದುವರಿಸಿರಬಹುದು. ಆದರೆ ನಿಜವಾದ ಹಿಂದೂಗಳು ಬುದ್ಧಿವಂತರು. ನಿಮ್ಮ ದೇಶದ್ರೋಹದ ಕಾರ್ಯವೈಖರಿ ಅವರಿಗೆ ಚೆನ್ನಾಗಿ ಅರ್ಥವಾಗುತ್ತೆ. ನಮ್ಮ ಪಕ್ಷ ಬಿಡುಗಡೆ ಮಾಡಿರುವ ವರದಿ ಪ್ರಕಾರ ತನಿಖೆ ಪ್ರಾರಂಭಿಸಿ. ಸಿಎಂ ಅದ್ಯಾವಾಗ ನಿಮ್ಮ ಸರ್ಕಾರದ ಅವಧಿಯಲ್ಲೇ ಅತಿ ಹೆಚ್ಚು ಹಿಂದೂಗಳ ಹತ್ಯೆಯಾಗಿದೆ ಅಂತ ಬಾಂಬ್ ಸಿಡಿಸಿದ್ರೋ ಅದರಿಂದ ನಿಗಿ ಕೆಂಡ ಕಾರಿದ ಸಿದ್ದರಾಮಯ್ಯ ಸರಣಿ ಟ್ವೀಟ್ಗಳ ಮೂಲಕ ಬೊಮ್ಮಾಯಿ ವಿರುದ್ಧ ವಾಕ್ಸಮರ ನಡೆಸಿದ್ರ. ಹಿಂದೂಗಳ ಹತ್ಯೆ ಆರೋಪಿಗಳನ್ನ ಬಂಧಿಸಲಾಗಿದೆ. 2013-18 ನಡುವೆ 10 ಹಿಂದೂಗಳ ಹತ್ಯೆಯ ಆರೋಪಿಗಳು PFI ಮತ್ತು SDPI ಸೇರಿದವರು ಇವರೆಲ್ಲರನ್ನ ಬಂಧಿಸಲಾಯಿತು ಮತ್ತು 11 ಮುಸ್ಲಿಮರು ಮತ್ತು 10 ಹಿಂದೂಗಳ ಹತ್ಯೆಯ ಆರೋಪಿಗಳಾಗಿದ್ದವರು ಭಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆಯವರು ಮತ್ತು RSS ಸ್ನೇಹಿತರಾಗಿದ್ದಾರೆ. ಇದಿಷ್ಟೇ ಅಲ್ಲದೆ ನೀವು ಗೃಹ ಸಚಿವರಾಗಿದ್ದವರು, ಈಗ ರಾಜ್ಯದ ಸಿಎಂ ಆಗಿದ್ದೀರಿ. ನನ್ನ ಸರ್ಕಾರದ ಅವಧಿಯಲ್ಲಿ 100 ಹಿಂದೂಗಳು ಹತ್ಯೆಯಾಯಿತು ಅಂತ ಕಾಗಕ್ಕ ಗೂಬಕ್ಕ ಕತೆ ಹೇಳುತ್ತಾ ಕೂರ್ಬೇಡಿ. ತನಿಖೆ ಮಾಡಿ ಸತ್ಯ ಹೊರಬರಲಿ ಅಂತ ಸವಾಲು ಹಾಕಿದ್ದಾರೆ. ಸಿದ್ದು ಟ್ವೀಟ್ಗೆ ಮತ್ತೆ ಟಕ್ಕರ್ ಕೊಟ್ಟು ಟ್ವೀಟ್ ಮಾಡಿದ ಬೊಮ್ಮಾಯಿ, ನಿಮ್ಮ ಅವಧಿಯಲ್ಲಿ ಸುಪಾರಿ ಕೊಟ್ಟು ಹಿಂದೂಗಳನ್ನ ಕೊಲ್ಲಲಾಗ್ತಿತ್ತು ಅಂತ ಕಿಡಿಕಾರಿದ್ದಾರೆ. ನಿಮ್ಮ ಅವಧಿಯಲ್ಲಿ ಜಂಗಲ್ ರಾಜ್ ಸರ್ಕಾರವಿತ್ತು. ಜಂಗಲ್ ರಾಜ್ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಹಿಂದೂಗಳ ಹತ್ಯೆ ಆಗ್ತಿದ್ದಾಗ ನೀವು ಕುರುಡು, ಮೂಕ, ಕಿವುಡರಾಗಿದ್ರೆ. ನನ್ನ ಆಡಳಿತಾವಧಿಯಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ನಿಮ್ಮ ಆಡಳಿತಾವಧಿಯಲ್ಲಿ ಜಂಗಲ್ ರಾಜ್ ರೀತಿ ಇತ್ತು. ಹಾಗೆ ಅನೇಕ ಬಾರಿ ಹಿಂಸಾಚಾರ ಘಟನೆಗಳು ನಡೆದಿವೆ. ಇನ್ನು ಮುಂದುವರೆದು ಮತ್ತೆ ಬೊಮ್ಮಾಯಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಸಿದ್ದು. ನಾನು ಸಿಎಂ ಆಗಿದ್ದಾಗ ಹತ್ಯೆಗೀಡಾದವರೆಂದು ಆರೋಪಿಸಿ ನಿಮ್ಮ ಪಕ್ಷದವರೇ ಕೇಂದ್ರ ಸರ್ಕಾರಕ್ಕೆ ಪಟ್ಟಿ ಕಳಿಸಿದ್ರು. ಆ ಪಟ್ಟಿಯಲ್ಲಿ ಜೀವಂತವಾಗಿ ಇರುವ ಅಶೋಕ್ ಪೂಜಾರಿ ಅವರ ಹೆಸರನ್ನ ಸೇರಿಸಲಾಗಿತ್ತು. ಈ ಮೂಲಕ ನಿಮ್ಮ ಪಕ್ಷ ತನ್ನ ಬಣ್ಣ ತಾನೇ ಬಯಲು ಮಾಡಿಕೊಂಡು ನಗೆಪಾಟಲಿಗೀಡಾಗಿದ್ದು ನೆನಪಿದೆಯೇ ಅಂತ ಗುಡುಗಿದ್ದಾರೆ. ಇದಿಷ್ಟೇ ಅಲ್ಲ, ಕಳೆದ ಕೆಲ ದಿನಗಳ ಹಿಂದೆ ವಿಧಾನಸಭೆ ಅಧಿವೇಶನದಲ್ಲೂ ಇಬ್ಬರು ಮದಗಜಗಳು ಒಬ್ಬರ ವಿರುದ್ಧ ಒಬ್ಬರು ಪರಸ್ಪರ ವಾಕ್ಪ್ರಹಾರಕ್ಕೆ ಇಳಿದಿದ್ರು. ಬೆಲೆ ಏರಿಕೆ, ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಇಬ್ಬರು ದಿಗ್ಗಜರ ನಡುವೆ ಜಗಜ್ಜಟ್ಟಿ ಕಾಳಗ ನಡೆದಿತ್ತು.
ಬಿಜೆಪಿ ನಾಯಕರು ಟಿಪ್ಪು ವೇಷ ಹಾಕಿರೋ ಫೋಟೋದ ಬಗ್ಗೆ ಮತ್ತೆ ಕೆದಕಿದ್ರು ಸಿದ್ದು. ಟ್ವಿಟರ್ನಲ್ಲಿ ಮಾತ್ರವಲ್ಲ, ಸದನದಲ್ಲೂ ಇಬ್ಬರು ಕಲಿಗಳು ಪರಸ್ಪರ ವಾಕ್ಸಮರ ನಡೆಸಿದ್ದು ಭಾರಿ ಚರ್ಚೆಯಾಗಿತ್ತು. ಈ ಬಗ್ಗೆ ಹೇಳ್ತೀವಿ. ಹ್ಯಾವ್ ಅ ಸ್ಮಾಲ್ ಬ್ರೇಕ್.